ಜೇನು ಸಾಕಾಣಿಕೆ ಮಾಡುವಂಥ ನನ್ನ ಸ್ನೇಹಿತರಿಗೆ ಜೇನು ಕೃಷಿಗೆ ಸ್ವಾಗತ. ಈವಾಗ ಜೇನುತುಪ್ಪದ ಕಾಲವಾಗಿರುವುದರಿಂದ ನಾವು ಜೇನುತುಪ್ಪವನ್ನು ತೆಗೆಯಲು ಹೋಗುತ್ತಾ ಇದ್ದೇವೆ. ನೋಡಿ, ಇದು ತಾರಸಿ ಮನೆಯ ಮೇಲೆ ನಾವು 2 ಜೇನು ಬಾಕ್ಸ್ಗಳನ್ನು ಇಟ್ಟಿದ್ದೇವೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಿ ಆ 2 ಜೇನು ಬಾಕ್ಸ್ಗಳು. ಕಿಟಕಿಯ ಲಿಂಟಲ್ ಮೇಲೆ ನಾವು ಆ ಜೇನು ಬಾಕ್ಸ್ಗಳನ್ನು ಇಟ್ಟಿದ್ದೇವೆ. ಆ ಬಾಕ್ಸ್ಗಳಲ್ಲಿ ಒಂದರಲ್ಲಿ ಜೇನುತುಪ್ಪವಾಗಿದೆ, ಆದ್ದರಿಂದ ನಾವು ಅದನ್ನು ತೆಗೆಯಲು ಹೋಗುತ್ತಾ ಇದ್ದೇವೆ. ನೋಡಿ, ಸುತ್ತಲೂ ಮೆಕ್ಕೆಜೋಳದ ತೋಟಗಳನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ದೂರದವರೆಗೆ ಕಾಣುವಂಥ ಈ ಬಿಳಿ ಬಣ್ಣದ ಹೂಗಳನ್ನು ಹೊಂದಿರುವುದೇ ಮೆಕ್ಕೆಜೋಳದ ತೋಟಗಳು. ನೋಡಿ, ಈ ಜೇನು ಬಾಕ್ಸಿನಲ್ಲಿ ಜೇನುತುಪ್ಪವಿದೆ. ಈ ಬಾಕ್ಸಿನಲ್ಲಿರುವ ಜೇನುತುಪ್ಪವನ್ನು ನಾವು ಇವಾಗ ತೆಗಿಲಿಕ್ಕಿದ್ದೇವೆ. ನೋಡಿ, ಇದು ಒಂದು ಸೂಪರು. ಇನ್ನೊಂದು ಸೂಪರ್ ಇದೆ. ನೋಡಿ, ಇದು 2 ಸೂಪರ್ಗಳನ್ನು ನಾವು ಅದಕ್ಕೆ ಇಟ್ಟಿದ್ದೇವೆ. ಸೂಪರ್ ಅಂದರೆ ತುಪ್ಪದ ಕೋಣೆ. ನೋಡಿ, ಇದರಲ್ಲಿ ಜೇನುತುಪ್ಪವಿದೆ. ಎಲ್ಲ ಫ್ರೇಮ್ಗಳು ಫುಲ್ಲಾಗವೆ, ಮಾತ್ರವಲ್ಲ ಸೀಲ್ ಆಗಿದ್ದನ್ನು ನೀವಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಬಾಕ್ಸನ್ನು ಪುನಃ ಅದೇ ರೀತಿ ಮುಚ್ಚಬೇಕು. ನೋಡಿ, ಇಲ್ಲಿ ನೀವು ನೊಣಗಳನ್ನು ನೋಡ್ತಾ ಇದ್ದೀರಿ. ನಿಧಾನಕ್ಕೆ ಒಂದೊಂದೇ ಫ್ರೇಮನ್ನು ತೆಗೆದು ನಾವು ಇವಾಗ ತುಪ್ಪವನ್ನು ತೆಗೆಯುವ. ಜೋಳದ ತೆನೆಯ ಜೇನುತುಪ್ಪವಾಗಿದೆ ಇದು. ಯಾಕಂದರೆ ಸುತ್ತಮುತ್ತಲಿ ಇರುವಂತಹ ಹೆಚ್ಚಿನ ಪ್ರಮಾಣದಲ್ಲಿ ಜೋಳದ ತೋಟಗಳು ಇರುವುದರಿಂದ ಈ ಜೇನುತುಪ್ಪದ ಬಾಕ್ಸಿನಲ್ಲಿ ಇರುವಂಥದ್ದು ಹೆಚ್ಚಿನ ಪ್ರಮಾಣದ ತುಪ್ಪವು ಜೋಳದ ತುಪ್ಪವಾಗಿದೆ. ಇದು ನೋಡಲು ನಸು ತಿಳಿ ಬಿಳಿ ಬಣ್ಣವನ್ನು ಹೊಂದಿದೆ. ನೋಡಿ, ನಿಧಾನವಾಗಿ ನಾವು ಜೇನುತುಪ್ಪವನ್ನು ತೆಗೆಯಬೇಕು. ನೋಡಿ, ಈ ಫ್ರೇಮಲ್ಲಿ ರಾಣಿ ಜೇನುನೊಣವು ತುಪ್ಪದ ಕೋಣೆಗೆ ಬಂದು ಗಂಡು ಮೊಟ್ಟೆಗಳನ್ನಿಟ್ಟಿರುವಂಥ ಕಾರ್ಯವನ್ನು ನೀವಿಲ್ಲಿ ನೋಡಬಹುದು. ಈ ಗೂಡು ಆಲ್ರೆಡಿ ಡಿವೈಡಿಂಗಿಗೆ ಬಂದಿದೆ. ಆದ್ದರಿಂದ ರಾಣಿ ಜೇನು ತುಪ್ಪದ ಕೋಣೆಗೆ ಬಂದು ಗಂಡು ಮೊಟ್ಟೆಗಳನ್ನಿಟ್ಟಿರುವಂತಹ ಪರಿಸ್ಥಿತಿಯನ್ನು ನೀವೆಲ್ಲಿ ನೋಡುತ್ತಾ ಇದ್ದೀರಿ. 2 ಫ್ರೇಮ್ಗಳಲ್ಲಿ ಗಂಡು ಮೊಟ್ಟೆಗಳು ಇದ್ದಾವೆ. ನಮ್ಮಲ್ಲಿ ತುಪ್ಪ ತೆಗೆಯುವಂಥ ಯಂತ್ರ ಇಲ್ಲದೇ ಇರುವುದರಿಂದ ನಾವು ಇದನ್ನು ಕೈಯಲ್ಲೇ ಹಿಂಡುತ್ತೇವೆ. ನೋಡಿ, ಎಲ್ಲ ಫ್ರೇಮ್ಗಳು ಸೀಲ್ ಆಗಿರುವಂಥದ್ದನ್ನು ನೀವಿಲ್ಲಿ ನೋಡಬಹುದು. ನೋಡಿ, ನಮಗೆ ಈ ಗೂಡಿನಲ್ಲಿ ಇಷ್ಟು ಪ್ರಮಾಣದ ಜೇನುತುಪ್ಪವು ಸಿಕ್ಕಿದೆ.
ನೋಡಿ, ನಸು ಹಳದಿ ತಿಳಿ ಬಣ್ಣದ ಜೇನುತುಪ್ಪ. ಇದು ಜೋಳದ ಜೇನುತುಪ್ಪವಾಗಿದೆ. ನೋಡಿ, ಇದೊಂದು ಎರೆ ಮಾತ್ರ ಸೀಲ್ ಆಗಿಲ್ಲ, ಮಿಕ್ಕಿದ ಎಲ್ಲ ಎರೆಗಳು ಸೀಲ್ ಆಗಿರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ನೋಡಿ, ಆಮೇಲೆ ಆ ಸೂಪರನ್ನು ಅದೇ ರೀತಿ ಬಾಕ್ಸಿಗೆ ಕೊಟ್ಟು ನಾವು ಬಾಕ್ಸನ್ನು ಮುಚ್ಚಬೇಕು. ನೋಡಿ, ಇವಾಗ ಈ ಜೇನುತುಪ್ಪವನ್ನು ನಾವು ಹಿಂಡಬೇಕು. ಕ್ಲೀನಾಗಿ ಕೈಯನ್ನು ತೊಳೆದು ಈ ಜೇನುತುಪ್ಪವನ್ನು ಹಿಂಡುವಂಥ ಕಾರ್ಯವನ್ನು ಮಾಡಬೇಕು. ಜೇನುತುಪ್ಪವನ್ನು ನೀವು ನೋಡ್ತಾ ಇದ್ರಿ. ನೋಡಿ, ಯಾವ ರೀತಿ ಶೈನಿಂಗ್ ಹೊಡಿತಾ ಇದೆ ಎಂಬುದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ನೋಡಿ, 2 ಎರೆಗಳಲ್ಲಿ ಒಂದು ಸ್ವಲ್ಪ ಗಂಡು ಮೊಟ್ಟೆಗಳಿದ್ದಾವೆ. ಅದನ್ನು ನಾವು ಕಟ್ ಮಾಡಿ ಬಿಸಾಕಬೇಕು. ಇದಾಗಿದೆ ಜೋಳದ ಹೂವಿನ ಜೇನುತುಪ್ಪ. ಇದನ್ನು ನಾವಿವಾಗ ಹಿಂಡೋಣ. ನೋಡಿ, ಸುತ್ತಮುತ್ತಲಿರುವಂತಹ ವಾತಾವರಣವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ತೆಂಗಿನ ಮರಗಳಿದ್ದಾವೆ ಸುತ್ತಮುತ್ತ, ಸ್ವಲ್ಪ ಕಾಡಿದೆ. ನೋಡಿ, ಈ ಕಡೆಗೆ ಜೋಳದ ತೋಟಗಳನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ, ದೂರದವರೆಗೆ ಬಿಳಿ ಬಣ್ಣದ ಹೂಗಳನ್ನು ನೀವು ನೋಡ್ತಾ ಇದ್ದೀರಿ. ಅದಾಗಿದೆ ಜೋಳದ ತೋಟಗಳು. ನೋಡಿ, ಈ ಕಡೆಗೂ ಜೋಳದ ತೋಟಗಳಿದೆ. ಆದ್ದರಿಂದ ಈ ಗೂಡಿನಲ್ಲಿರುವಂಥ ಹೆಚ್ಚಿನ ಪ್ರಮಾಣದ ಜೇನುತುಪ್ಪ ಅದು ಜೋಳದ ಜೇನುತುಪ್ಪವಾಗಿದೆ. ನೋಡಿ, ದೂರದಲ್ಲಿ ಬೆಟ್ಟಗಳು ಕಾಣ್ತಾ ಇದ್ದಾವೆ ನಿಮಗೆ. ನೋಡಿ, ಲೈಟ್ ಕಂಬದಲ್ಲಿ ಲೈಟ್ ಉರಿತಾ ಇದೆ. ಹಗಲಲ್ಲಿ ಸೂರ್ಯನ ಬೆಳಕು ಕಮ್ಮಿ ಇರೋದರಿಂದ ಲೈಟ್ ಕಂಬದಲ್ಲಿ ಲೈಟನ್ನು ಉರಿಸಲಾಗಿದೆ. ಯಾಕಂದರೆ ಮಂದಗತಿಯ ಬೆಳಕಿರೋದ್ರಿಂದ ಲೈಟನ್ನು ಹಾಕಿದ್ದಾರೆ. ನೋಡಿ, ಜೇನುತುಪ್ಪವನ್ನು ಹಿಂಡುತ್ತಾ ಇದ್ದಾರೆ. ನಸು ಹಳದಿ ಬಣ್ಣದ ಜೇನುತುಪ್ಪ ತುಂಬ ಫಾಸ್ಟಾಗಿ ಹಿಂಡುತ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ. ನೋಡಿ, ಇಷ್ಟು ಜೇನುತುಪ್ಪ ಸಿಕ್ಕಿದೆ. ಹೆಚ್ಚು ಕಮ್ಮಿ 1.5ರಿಂದ 2 ಲೀಟರ್ನಷ್ಟು ಜೇನುತುಪ್ಪ ನಮಗೆ ಸಿಕ್ಕಿದೆ. ನೋಡಿ, ಇದಾಗಿದೆ ಜೋಳದ ಜೇನುತುಪ್ಪ. ವಿಡಿಯೋವನ್ನು ವೀಕ್ಷಿಸಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು.